ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ವೇದಿಕಾಸ್ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಈ ವಿಡಿಯೋ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಯಾಕಪ್ಪ ಅಂತಂದರೆ ನಾನು ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಅಂದರೆ ನಾನು ಮನೆಯಿಂದ ಹೊರಟಾಗಿಂದನೂ ದೇವಸ್ಥಾನ ರೀಚ್ ಆಗೋ ತನಕ ಒಂದು ವೀಡಿಯೋ ತೊಗೊಂಡಿದ್ದೆ. ಬಟ್ ಆ ವಿಡಿಯೋ ನಾನು ಹೆಂಗೋ ಡಿಲೀಟ್ ಮಾಡಿಬಿಟ್ಟಿದ್ದೀನಿ. ಅದು ಬೈ ಮಿಸ್ಸಾಗಿ ಅದು ನಂಗೆ ಅದು ಸಿಗ್ತಾನೇ ಇಲ್ಲ. ಮತ್ತು ಡಿಲೀಟ್ ಆಗಿದೆಯೋ ಅಥವಾ ಏನಾಗಿದೆ ಅಂತಲೇ ಗೊತ್ತಾಗ್ತಿಲ್ಲ. ಅದು ಸಿಗ್ತಾನೇ ಇಲ್ಲ. ಸೊ ಅದು ದೇವಸ್ಥಾನಕ್ಕೆ ಹೋದ್ಮೇಲೆ ರೀಚ್ ಆದಮೇಲೆ ಇರೋ ವಿಡಿಯೋ ನನ್ನ ಹತ್ರ ಇದೆ ಅಷ್ಟೇ. ಇದು ನಾವು ದೇವಸ್ಥಾನಕ್ಕೆ ಅಂತ ಹೊರಟಿದ್ವಿ. ನೋಡಿ ಈ ಸೆಕೆಗೆ ಎಷ್ಟು ಬೇವ್ತಿದ್ದಾನೆ. ಕಾರಲ್ಲಿ AC ಇದ್ದರೂ ಕೂಡ ಯೂಸ್ ಇಲ್ಲ, ಹಾಗಾಗುತ್ತೆ. ಅಷ್ಟು ಸೆಕೆ ಅಂದರೆ ಸೆಕೆ, ತುಂಬಾ ಬಿಸಿಲಿತ್ತು ನಾವು ಹೋದಾಗ. ಇನ್ನು ನಾವು ಬಂದಿದ್ದು ಯಾವ ದೇವಸ್ಥಾನಕ್ಕಪ್ಪ ಅಂತಂದರೆ ದೇವಿರಮ್ಮ ದೇವಸ್ಥಾನಕ್ಕೆ. ಇದು ಚಿಕ್ಕಮಂಗ್ಳೂರಿಂದ 120 to 25 ಕಿಲೋಮೀಟರ್ಸ್ ಆಗುತ್ತೆ. ಇದು ತುಂಬ ಪವರ್ಫುಲ್ ದೇವಿ ಅಂತಲೂ ಹೇಳ್ಬೋದು. ಕರ್ನಾಟಕದ ಮೂಲೆ ಮೂಲೆಗಳಿಂದನೂ ಈ ದೇವಸ್ಥಾನಕ್ಕೆ ಬರ್ತಾರೆ. ದೀಪಾವಳಿ ಟೈಮಲ್ಲಿ ತುಂಬಾ ವಿಶೇಷ. ದೀಪಾವಳಿ ಟೈಮಲ್ಲಿ ವರ್ಷಕ್ಕೊಂದು ಸಲ ಈ ಬೆಟ್ಟ ಕಾಣಿಸ್ತಿದೆಯಲ್ಲ, ಆ ಬೆಟ್ಟದ ಮೇಲೆ ಪೂಜೆ ನಡೆಯುತ್ತೆ. ಈ ದೇವಸ್ಥಾನಕ್ಕೆ ಬಂದರೆ ನನಗೆ ಮತ್ತು ನನ್ನ ಹಸ್ಬೆಂಡಿಗೆ ಇಬ್ಬರಿಗೂ ತುಂಬಾ ಖುಷಿಯಾಗುತ್ತೆ. ಏನೋ ಒಂಥರ ಪೀಸ್ಫುಲ್ಲಾಗಿರುತ್ತೆ. ಸೊ ಆಗಾಗ ನಾವಿಲ್ಲಿ ಬರ್ತಾಯಿರ್ತೀವಿ. ಈ ಸಲ ನನ್ನ ಮಗ ನೋಡಿ ಹೇಗೆ ಆಟಾಡ್ತಿದ್ದಾನೆ ಅಂತಂದ್ಬಿಟ್ಟು. ಲಾಸ್ಟ್ ಟೈಮ್ ಬಂದಾಗ ಇವನು ಇನ್ನೂ ಅಂಬೆಗಾಲು ಇಟ್ಕೊಂಡು ಓಡಾಡ್ತಾ ಇದ್ದ. ಈಗ ನೋಡಿ ಅವನೇ ಓಡಾಡ್ತಾ ಇದ್ದಾನೆ. ಅದೇ ನೋಡಿ ನಾವು ಖುಷಿ ಪಡ್ತಿದ್ವಿ, ಮಕ್ಕಳು ಎಷ್ಟು ಬೇಗ ದೊಡ್ಡವರಾಗಿಬಿಡ್ತಾರಲ್ವ ಅಂತಂದ್ಬಿಟ್ಟು. ಗೊತ್ತೇ ಆಗಲ್ಲ, ಮಕ್ಕಳು ಅಂದರೆ ತುಂಬ ಇಷ್ಟಪಡ್ತಾರಲ್ವ. ಸೊ ಹಾಗೇನೆ ಇವನು ಬಿಡೋದೇ ಇಲ್ಲ. ಮಕ್ಕಳು ಕಂಡುಬಿಟ್ರೆ ಇಟ್ಕೊಂಡು ಮುದ್ದಾಡ್ತಾ ಇರ್ತಾನೆ. ಆ ಹುಡುಗಿ ನಾನು ಹೋಗ್ತೀನಿ ಅಂದ್ರೂ ಬಿಡ್ತಿಲ್ಲ. ಆ ಹುಡುಗಿಯಿಂದನೇ ಓಡೋಗ್ಬಿಟ್ಟ. ಅವ್ರ ಮನೆಯವರೆಲ್ಲ ನೋಡಿ ಖುಷಿ ಪಡ್ತಿದ್ರು. ಎಷ್ಟು ಚೆಂದ ಅಲ್ವಾ ಮಕ್ಕಳು ತುಂಟಾಟ ನೋಡೋದಕ್ಕೆ. ಹಾಗೆ ಅಲ್ಲೇ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಊಟ ಎಲ್ಲ ಮುಗಿಸ್ಕೊಂಡು ಮತ್ತು ಹಾಗೆ ನಾವು ರಿಟರ್ನ್ ಚಿಕ್ಕಮಂಗ್ಳೂರು ಕಡೆಗೆ ಹೊರಟ್ವಿ. ಹಾಗೆ ಮತ್ತೆ ಏನು ಬೇಗ ಹೊರಟಿದ್ವಲ್ಲ ಅಂತ ಅಂದ್ಕೊಂಡು ಹಾಗೆ ಬರ್ತಾ ಇನ್ನೊಂದು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ಅಲ್ಲಿಗೂ ಹೊರಟ್ವಿ. ನೋಡಿ ಆಗಲೇ ಹೇಳಿದ್ನಲ್ಲ ನಾನು, ಇದು ನಿರ್ವಾಣ ಸ್ವಾಮಿ ಮಠ ಅಂತ ಅಂದ್ಬಿಟ್ಟು. ಈ ಊರಿನ ಹೆಸರು ಕೈಮರ ಅಂತ. ಈ ಪ್ಲೇಸ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ಎಷ್ಟು ಚೆನ್ನಾಗಿದೆ ಅಂತಂದರೆ ಬಂದರೆ ಹೋಗೋದಕ್ಕೆ ಮನಸ್ಸಾಗಲ್ಲ. ಇನ್ನು ಮಳೆಗಾಲದಲ್ಲಂತೂ ಬಂದರೆ ಹೋಗೋಕ್ಕೆ ಮನಸ್ಸಾಗಲ್ಲ ಅಂತಲೇ ಹೇಳ್ಬೋದು. ಸುತ್ತ ಬೆಟ್ಟ, ಕಾಫಿ ತೋಟ, ಅದ್ರ ಮಧ್ಯೆ ಈ ದೇವಸ್ಥಾನ ಇದೆ. ಟೂರಿಸ್ಟ್ಗಂತೂ ತುಂಬಾ ಇಷ್ಟ ಆಗುತ್ತೆ. ನಾನು ವಿಡಿಯೋ ಮಾಡ್ತಿರೋದನ್ನು ನೋಡಿ ನನ್ನ ತಮ್ಮ ರೇಗಿಸ್ಕೊಂಡು ನಗಾಡ್ತಾ ಇದ್ದ ಇಲ್ಲಿ. ಇನ್ನು ಇಲ್ಲಿ ಹಸುದು ಸ್ಟ್ಯಾಚು ಇರೋದನ್ನು ನೋಡಿ ಇವನು ನಾಯಿ ಅಂದ್ಕೊಂಡು ಬೌ 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 ಅಂತ ಕೂಗ್ತಾ ಇದ್ದ. ನೋಡಿ ಪ್ರಾಣಿಗಳಿಗೆ ಎಷ್ಟು ನಿಯತ್ತು ಅಂತಂದರೆ, ಸ್ವಲ್ಪ ಅವಕ್ಕೆ ಏನಾದರೂ ಊಟ ಕೊಟ್ಟರೆ ಸಾಕು, ಅದು ನಮ್ಮನ್ನು ಹುಡ್ಕೊಂಡು ಬರುತ್ತೆ. ಅದು ನಮ್ಮ ಹಿಂದೆನೇ ಬಂದಿದೆ, ನಮಗೆ ಗೊತ್ತೇ ಆಗಿಲ್ಲ. ನೋಡಿದ್ರೆ ಕಾರ್ ಹತ್ರ ಡೋರ್ ಹತ್ರನೇ ಬಂದುಬಿಟ್ಟಿದೆ. ಅದು ಸಡನ್ನಾಗಿ ಈಗ ನೋಡಿದ್ರೆ ಅದು ಹಸು ಬಂದು ನಿಂತುಬಿಟ್ಟಿದೆ. ಅದು ಯಾವಾಗ ಬಂತು ಅಂತಲೇ ಗೊತ್ತಾಗಿಲ್ಲ. ನೋಡಿ ಪಾಪ ಅನ್ನಿಸ್ತು. ಒಂದು ಬಾಳೆಹಣ್ಣು ಕೊಟ್ಟಿದ್ದಕ್ಕೇ ಎಷ್ಟು ಚೆನ್ನಾಗಿ ಹಿಂದೆ ಬಂದಿದೆ. ಸೊ ಫ್ರೆಂಡ್ಸ್, ಇಲ್ಲಿಗೆ ನಾನು ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು. ನನ್ನ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.